ಆಸೆ. ನನ್ನ ಅಣ್ಣನಿಗೆ ನತದೃಷ್ಟ ತಮ್ಮನಾದೇ ಹೊರತು ಒಳ್ಳೆ ತಮ್ಮನಾಗಲು ಅವಕಾಶವೇ ಕೊಡಲಿಲ್ಲ. ಅಣ್ಣ ತಮ್ಮಂದಿರ ದಯಾದಿ ಮಸ್ತಿರವನ್ನು ತಂದಿಟ್ಟು ಬಾಂಧವ್ಯದ ಬೇಸಿಗೆಯಿಂದ ದೂರ ಮಾಡಿ ಬೇಸಿಗೆಯನ್ನು ದೂರ ಮಾಡಿ ನನ್ನ ಅಣ್ಣ ಕಣ್ಣಂಚಲೆ ಇದ್ರು ದಿನ ನನ್ನ ಅಣ್ಣನ ಮುಖವನ್ನು ನೋಡದೆ ಹೋದರೆ ನನ್ನ ಆತ್ಮಕ್ಕೆ ಸಮಾಧಾನವಿಲ್ಲ. ನನ್ನ ತಾಯಿ ರೂಪದ ಅತ್ತಿಗೆ ನನ್ನ ಮಗನಾಗಿ ನೋಡಿ ಪ್ರೀತಿ ವಾತ್ಸಲ್ಯ ನೀಡಿದ ಕರುಣಾಮಯಿ ಆ ಅತ್ತಿಗೆನೆ ಬಿಟ್ಟು ಹೇಗೆ ದೂರ ಇರಲಿ. ನನ್ನ ಅಕ್ಕನ ಮಗ ಸೂರ್ಯ ಯಾವತ್ತೂ ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೇ ಇಲ್ಲ. ನನ್ನ ಮನಸ್ಸಿಗೆ ನೋವು ಕೊಟ್ಟನೂ ಅಲ್ಲ. ಅಂತದ್ರಲ್ಲಿ ಕಳ್ಳನೆಂಬುವ ಪಟ್ಟವನ್ನು ಕಟ್ಟಿ ಏಕೆ ಮನೆಯಿಂದ ಹೊರಗಾಕಿದನು? ನಾನು ಮಾಡಿದ ಅಪರಾಧವಾದ್ರೆ ಏನು? ನನಗೆ ದಿಕ್ಕೆ ತೋಚುತ್ತಾ ಇಲ್ಲ. ನನ್ನ ಅತ್ತಿಗೆಗೆ ಭಾಷೆಯನ್ನು ಉಳಿಸಿಕೊಳ್ಳೋದಕ್ಕೆ ದಾರಿದೀಪ ನೀನಾಗ್ಲೇಬೇಕು ದೇವ್ರೇ, ದಾರಿದೀಪ ನೀನಾಗ್ಲೇಬೇಕು. ಏನು ಇದೆಲ್ಲ? ನಿನ್ನ ಮನೆಯಲ್ಲಿ ನಡೆದ ದುರ್ಘಟನೆಯನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಆಘಾತವಾಯಿತು. ಯಾವತ್ತು ಯಾರಿಗೂ ಕೇಡು ಬಯಸದ ನೀನು ಕಷ್ಟ ಅಂತ ಬಂದಾಗ ನಿನ್ನಲ್ಲಿದ್ದ ಹಣ ವಸ್ತುಗಳನ್ನ ದಾನ ಮಾಡ್ತಾ ಇದೆ. ಪರರ ವಸ್ತುಗಳಿಗೆ ಆಸೆ ಪಟ್ಟವನೇ ಅಲ್ಲ. ಅಂತದ್ರಲ್ಲಿ ನಿನ್ನನ್ನ ಕಳ್ಳನೆಂಬ ಪಟ್ಟ ಕೊಟ್ಟಕ್ಕೆ ಆ ಸೂರ್ಯನಿಗೆ ದೇಗ್ ಮನ್ಸ್ ಬಂತು, ಆನಂದ ದೇಗ್ ಮನ್ಸ್ ಬಂತು. ನನ್ನ ಮನಸ್ಸಿನ ನೋವುಗಳನ್ನು ಹೇಳಿಕೊಳ್ಳೋದಿಕ್ಕೆ ಗೆಳೆಯ ಅಂತ ನೀನೊಬ್ಬನೇ ಇದೆಯಾ? ಅದಕ್ಕೆ ನಾನೇ ಬರೋದಿಕ್ಕೆ ಹೇಳ್ದೆ. ನನ್ನ ಜೀವನ ಎಂಬ ಯುದ್ಧದಲ್ಲಿ ಸೋತು ನನ್ನೆಲ್ಲರನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಬಿಕಾರಿ ಆಗ್ಬಿಟ್ಟಿದ್ದೀನಿ. ಬಿಕಾರಿ ಆಗ್ಬಿಟ್ಟಿದ್ದೀನಿ. ಆನಂದ್, ಇದೆಲ್ಲ ಮನುಷ್ಯನ ಜನ್ಮದಲ್ಲಿ ಸರ್ವೇ ಸಾಮಾನ್ಯ ಆಗುತ್ತಿದೆ. ಬರುವಂತ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸಬೇಕು. ಏಕೆಂದ್ರೆ ಈ ಸಮಾಜದಲ್ಲಿ ಇಂತಹ ಶೋಷಣೆ ಒಳಗಾದವರೇ ಉತ್ತಮ ಹೆಸರು ಮಾಡಿರೋರು. ಉದಾಹರಣೆ ಹೇಳ್ಬೇಕು ಅಂದ್ರೆ ನಾಡಪ್ರಭು ಕೆಂಪೇಗೌಡ, ಮಹಾತ್ಮ ಗಾಂಧೀಜಿ, ಅಕ್ಕ ಮಹಾದೇವಿ, ಸಂಗೊಳ್ಳಿ ರಾಯಣ್ಣ, ಸ್ವಾಮಿ ವಿವೇಕಾನಂದ, ಬಸವಣ್ಣನವರು, ಇಂತಹ ಮಹಾನ್ ವ್ಯಕ್ತಿಗಳು ಈ ಸಮಾಜದಲ್ಲಿ ಶೋಷಣೆಗೊಳಗಾಗಿ ಧೈರ್ಯದಿಂದ ತಮ್ಮ ಕಾರ್ಯ ಸಾಧನೆ ಮಾಡಿದ್ರು. ಅವರ ಹೆಸರುಗಳೆಲ್ಲ ಸ್ಥಿರಸ್ಥಾಯಿಯಾಗಿ ಉಳಿಸಿಕೊಂಡು ಅವರುಗಳೆಲ್ಲ ಮಹಾತ್ಮರಾಗಿಲ್ಲವೇ? ನೀನು ಕೂಡ ಅವರ ಸಾಲಿನಲ್ಲಿರ್ಬೇಕಾದ.
ಆಕಾಶ್, ಅವರು ಮಹಾತ್ಮರು, ನಾನು ಮನುಷ್ಯ. ಅವರ ಸ್ಥಾನದಲ್ಲಿ ನಾನು ನಿಲ್ಲಕ್ಕಾಗುತ್ತಾ? ಆನಂದ್, ಮೊದಲು ಅವರೆಲ್ಲ ಮನುಷ್ಯರೇ. ಅವರು ಮಾಡಿದ ಕಾರ್ಯ ಸಾಧನೆಯಿಂದ ಅವರುಗಳೆಲ್ಲ ಮಹಾತ್ಮರಾದ್ರು. ನಿನ್ನ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗ್ತೀನಿ. ನೀನು ಧೈರ್ಯವಾಗಿ ಮುನ್ನುಗ್ಗು. ಆಕಾಶ್, ಸಮಾಧಾನ ಧೈರ್ಯ ಹೇಳೋದ್ರಲ್ಲಿ ನೀನು ನಿಪುಣ. ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದೆಯೆಂದಲ್ಲ, ಅಷ್ಟೇ ನನಗೆ ತುಂಬಲಾಗದ ಸಂತೋಷ. ಆಕಾಶ್, ನಾನು ದೂರ ಹೋಗುವ ಮೊದಲು ನಿನ್ನನ್ನು ನೋಡಬೇಕೆಂಬುವ ಆಸೆಯಾಗಿದೆ. ನೋಡ್ದೆ, ಏಕೆಂದ್ರೆ ಇನ್ನ ಮುಂದೆ ನಿನ್ನ ನೋಡ್ತೀನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆಕಾಶ್, ಮಾನವಂತರ ಮನೆ ಕಡೆ ಸ್ವಲ್ಪ ಗಮನ ಹರಿಸು. ನನ್ನ ಅಣ್ಣ ರಾಮಣ್ಣ, ನನ್ನ ಅತ್ತಿಗೆ ಭಾರತಿ, ನಮ್ಮ ಸೂರ್ಯ, ನನ್ನ ತಂಗಿ ಲಕ್ಷ್ಮಿಯನ್ನು ನೋಡ್ಕೊ. ನಾನಿನ್ನ ಹೊರಡ್ತೀನಿ. ಆನಂದ್, ಆನಂದ್, ನನ್ನ ಮನೆಯಲ್ಲಿ ಇದ್ದು ಏನಾದ್ರೂ ಸಾಧನೆ ಮಾಡ್ಬೋದಲ್ಲ. ಅದಾಗಲ್ಲ ಆಕಾಶ್. ನನ್ನ ಅಣ್ಣನ ಮಾತನ್ನ ತಪ್ಪಿ ನಡೆಯುವ ತಮ್ಮ ನಾನು ಆಗಲಾರೆ. ಆಕಾಶ್, ದೂರ ಹೊರಟೋಗುವಂತ ನನ್ನ ಅಣ್ಣನ ಆಜ್ಞೆ ಆಗಿದೆ. ನನ್ನ ಅಣ್ಣನ ಮಾತನ್ನು ತಪ್ಪಿ ನಡೆಯುವ ತಮ್ಮನ ನಾನಾಗಲಾರೆ. ಆಕಾಶ್, ನಾನಿನ್ನ ತಪ್ಕೊಳ್ಬೇಕು ಅನಿಸುತ್ತೆ. ತಪ್ಕೊಳ್ಳನೇನೋ. ಇದಕ್ಕೆ ಸಂಕೋಚ ಯಾಕೋ? ಬಾರೋ. ಕುಚುಕು 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 ನಾವು ಚಟಿ ದೋಸ್ತಿ ಕಣ ಕುಚುಕು ದೋಸ್ತಿ ಮೇಲೆ ಕೋಪ ಬೇಡ ಕುಚುಕು. ಓ ಗೆಳೆಯ, ಜೀವದ ಗೆಳೆಯ, ನಿಂದು ತಾಯಿ ಪ್ರೀತಿ ಕಣ. ಪ್ರೀತಿಗೂ ಒಂದು ಕೈ, ದೋಸ್ತಿ ಜಾಸ್ತಿ ಕಣ್ಣು. ಈ ನೊಂದ ಜೀವಿಯನ್ನ ಕಾಪಾಡುವವನೇ ನಿನ್ನದಪ್ಪ. ಈ ನನ್ನ ಸ್ನೇಹಿತನನ್ನ